ಆಪರೇಷನ್ ಕಮಲಕ್ಕೆ ಕೋಟಿ ಕೋಟಿ ಆಫರ್ ನೀಡುವ ವಿಚಾರ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಪುಟ್ಟರಂಗ ಶೆಟ್ಟರು? ಬಿಜೆಪಿಯವರು ಶಾಸಕರನ್ನ ಖರೀದಿ ಮಾಡಲು ಹೊಸದೇನಲ್ಲ, ಆದ್ರೆ ನನಗೆ ಯಾವ ಮಗನೂ ಆಫರ್ ಮಾಡೋದಕ್ಕಾಗಲ್ಲ. ಒಂದ್ ವೇಳೆ ಆಫರ್ ಮಾಡಿದ್ರೆ ಅವನ ಗ್ರಹಚಾರ ಬಿಡಿಸ್ತೀನಿ. ಆಪರೇಷನ್ ಕಮಲ ವಿರುದ್ಧ ಗುಡುಗಿದ್ದಾರೆ ಶಾಸಕ ಪುಟ್ಟರಂಗ ಶೆಟ್ಟಿ. ಒಂದೇ ಮಾತಾಡೋದು, ಬಿಜೆಪಿಗೆ ಹೊಸ್ತ. ಇವತ್ತು ಇಲ್ಲೇನಾರು ರಾಜಕೀಯ ಕಲುಷಿತವಾಗೋದಕ್ಕೆ ಬಿಜೆಪಿ ಮೂಲ ಕಾರಣ. ಹಿಂದೆ ಇತ್ತ ಇದು 2008 ಏನು ಪ್ರಾರಂಭ ಮಾಡಿದ್ರು ಕಮಲ ಅಂತ ಹೇಳಿ ಎಲ್ಲರ ಮಾನ ಮರ್ಯಾದೆ ಹೋಯಿತು. ಆಮೇಲೆ ನಮ್ಮಂಥ ನಿಷ್ಠಾವಂತ ನಾವು ಹೇಳ್ಕೋಬಾರ್ದು, ಅದೇನೇ ಆಗಿರಲಿ. ನಮ್ಮನ್ನು ಬೀದಿಲವರ್ಗೆ ಯಾಕೆ ಸುಗಿತಾರೆ? ಈ ನನ್ನ ಮಕ್ಕಳು ಎಷ್ಟು ಮಕ್ಕಳು ಶುದ್ಧವಾಗಿದ್ದ ರಾಜಕಾರಣಿಗಳು ಅಂತ ಇದನ್ನು ಮಾಡಿದರೆ ಬಿ ಜೆ ಪಿಯವರು. ಅವ್ರದ್ದು ಇದೇ ಕೆಲಸ. ಓಲಿ ಮುಂಭಾಗಲಿಂದ ಬಂದು ಯಾರು ಮುಖ್ಯಮಂತ್ರಿ ಆದರು ಅವರು ಎಲ್ಲ ಹಿಂಭಾಗಲಿಂದನೇ ಬಂದು. ನಿಮ್ಗೆ ಒಂದೇ ಒಂದು ವಿಷಯ ನೇರವಾಗಿ ಹೇಳ್ಬಿಡ್ತೀನಿ, ಇವ್ರು ಎಂತೆಂಥ ಮೋಸ ಮಾಡ್ತಾ ಬಿಜೆಪಿ ಅಂದರೆ ಪ್ರತಾಪಗೌಡ ಪಾಟೀಲ್ ಅಂತ ಭಾಳ ಒಳ್ಳೆ ಒಬ್ಬ. ಅವನ್ನ ಏನೇನೋ ಮಾಡಿ ಅವ್ನು ಧಿಕ್ಕಾರ್ ಹೇಳ್ಬಿಟ್ಟು ಅವ್ನಿಗೆ ರಾಜಕಾರಣನೂ ಇಲ್ಲ, ಏನು ಮೂಲಗುಪ್ ಮಾಡಾಕ್ಬಿಟ್ರು. ಈ ಥರ ಅದೇನು ಬಿ ಜೆ ಪಿ ಅಷ್ಟಲ್ಲ, 100 ಕೋಟಿ ಕೊಡೋರು ಲೆಕ್ಕಕ್ಕಿಲ್ಲ ಬಿಡ್ರಿ. ಅವ್ರು ನನಗೆ ಯಾವ ಮಗನೂ ಆಫರ್ ಮಾಡೋಕ್ಕಾಗಲ್ಲ. ಆಫರ್ ಮಾಡೋ ಗ್ರಹಚಾರ ಬಿಟ್ಟು ಹೋಯ್ತು ಅಷ್ಟೇ. ಜಿಲ್ಲೆ ಶಾಸಕರಿಗೆ ಬೇರೆ ಶಾಸಕರಿಗೆ ಯಾರಾದರೂ ಆಫರ್ ಇದೆಯಾ ಸರ್? ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಅದು ಅಲ್ಲ ಸರ್, ಯಾಕಂದ್ರೆ ನಿಮ್ಮ ಪಕ್ಷ ಶಾಸಕರು ಹೇಳ್ತಿದ್ದಾರೆ ಸಾಕಷ್ಟು ಜನ ಸಂಪರ್ಕ ಕಂಡಿರೋವತ್ತಿಗೆ ಹೇಳತ್ತಾನೆ, ನೋಡಿರೋವತ್ತಿಗೆ ಹೇಳ್ತಾ ಇರೋದವರು. ಈಗ ಏನೇನು ನಡೀತದೆ, ಈಗ ವ್ಯವಹಾರಗಳು ಅವ್ರು ಏನೋ ಆಗ್ಬಿಡ್ತದೆ, ಏನೋ ಮಾಡ್ಕೋಬೋದು. ಅದು ಸಾಧ್ಯವಿಲ್ಲದ ಕೆಲಸ. ಯಾಕಂದರೆ ಇಷ್ಟು ನಿಶ್ಚಳ ಭಾರ ಬಹುಮತ ಇದ್ದು ಅಧಿಕಾರ ಮಾಡ್ತಕ್ಕಂಥ ಈ ಸರ್ಕಾರವನ್ನು ಒಂದು ಅಸ್ಥಿರಗೊಳಿಸೋದು ಅಷ್ಟು ಸಾಧ್ಯವಾದ ಮಾತಲ್ಲ. ಯಾಕಂದರೆ ನಾವು 135 ಪ್ಲಸ್ 136 ಜನ ಶಾಸಕರಿದ್ದೀವಿ. ಮತ್ತು ಎಲ್ಲರೂ ನೋಡಿದ್ದಾರೆ ಈಗಿನ ಪರಿಸ್ಥಿತಿನ. ಯಾಕಂದರೆ ನಾನು ಹೋದ್ಮೇಲೆ ಜನ ಹಿಂದ್ಗಡೆ ಯಾಕೆ